ಹೆಣ್ಣಿನ ಬಗ್ಗೆ ಅತಿ ಅದ್ಭುತ, ಎಲ್ಲರೂ ಅಷ್ಟೇ ಒಮ್ಮೆ ಕೇಳಲೇಬೇಕು. ದಶರಥ ಮಹಾರಾಜರು ತನ್ನ 4 ಪುತ್ರರತ್ನರ ಜೊತೆ ಸಕುಟುಂಬ ಸಪರಿವಾರ ಸಮೇತ ಅದ್ಧೂರಿಯ ಮದುವೆಯ ದಿಬ್ಬಣದೊಂದಿಗೆ ಜನಕ ಮಹಾರಾಜರ ಅರಮನೆಯ ಹೆಬ್ಬಾಗಿಲಲ್ಲಿ ಬಂದು ನಿಲ್ಲುತ್ತಾರೆ. ಆಗ ಜನಕ ಮಹಾರಾಜರು ತನ್ನ ಪರಿವಾರದ ಜೊತೆ ಎದುರಿಗೆ ಬಂದು ರಘುರಾಮನ ಮದುವೆ ಮೆರವಣಿಗೆಗೆ ಸ್ವಾಗತ ಕೋರುತ್ತಾರೆ. ದಶರಥ ಮಹಾರಾಜ ತುಂಬ ವಿನಮ್ರದಿಂದ ಜನಕ ಮಹಾರಾಜರ ಹತ್ತಿರ ಹೋಗಿ ಅವರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾರೆ. ಗಲಿಬಿಲಿಗೊಂಡ ಜನಕನು ದಶರಥ ಮಹಾರಾಜನನ್ನು ಎಬ್ಬಿಸಿ ಅಪ್ಪಿಕೊಂಡು ಆಶ್ಚರ್ಯದಿಂದ, ಮಹಾರಾಜ, ನೀವು ದೊಡ್ಡವರು, ಮೇಲಾಗಿ ವರನ ಕಡೆಯವರು, ಹೀಗೆ ನನಗೆ ಪಾದಾಭಿವಂದನೆ ಮಾಡುವುದು ಸರಿಯಲ್ಲ. ಅದಕ್ಕೆ ಮಹಾರಾಜ ದಶರಥ ಹೀಗೆ ಹೇಳುತ್ತಾನೆ, ಜನಕರಾಜರೇ, ನೀವು ದಾನ ನೀಡುವವರು, ಇನ್ನು ಸ್ವಲ್ಪ ಹೊತ್ತಿಗೆ ಕನ್ಯಾದಾನ ಮಾಡುತ್ತಿರುವವರು. ನಾನು ಯಾಚಕ, ನಿಮ್ಮಿಂದ ಮಗನಿಗಾಗಿ ಕನ್ಯೆಯನ್ನು ಬೇಡಲು ಬಂದಿರುವನು. ಈಗ ನೀವೇ ಹೇಳಿರಿ, ದಾನ ಮಾಡುವವನು ದೊಡ್ಡವರೋ ಇಲ್ಲ ದಾನ ಬೇಡುವವರು ದೊಡ್ಡವರೋ? ನಮ್ಮಿಬ್ಬರಲ್ಲಿ ಶ್ರೇಷ್ಠರು ಯಾರೆಂದು ನೀವೇ ಹೇಳಿ ಎಂದು ದಶರಥ ಮಹಾರಾಜ ಜನಕನಿಗೆ ಹೇಳುತ್ತಾನೆ. ದಶರಥ ಮಹಾರಾಜರ ಮಾತು ಕೇಳಿದ ಜನಕನಿಗೆ ಕಣ್ಣೀರು ಹಾಗೆ ಆನಂದ ಬಾಷ್ಪಗಳು ಒಮ್ಮೆಲೆ ಉಂಟಾದವು. ಉದ್ವೇಗದಿಂದ ತನ್ನಲ್ಲಿಯೇ ಅಂದುಕೊಳ್ಳುತ್ತಾನೆ, ಹೌದು, ಯಾರ ಮನೆಯಲ್ಲಿ ಮಗಳಿರುತ್ತಾಳೋ ಅವರೇ ಭಾಗ್ಯವಂತರು. ನಮ್ಮ ಸನಾತನ ಧರ್ಮದಲ್ಲಿ ಹೆಣ್ಣಿನ ಸ್ಥಾನಮಾನ: ರಾಮನಿಗೆ ಸೀತೆ, ಕೃಷ್ಣನಿಗೆ ರುಕ್ಮಿಣಿ, ಶಿವನಿಗೆ ಪಾರ್ವತಿ, ನಾರಾಯಣನಿಗೆ ಲಕ್ಷ್ಮಿ. ಹಾಗೆಯೇ ಮಂತ್ರಪಠನದಲ್ಲಿ ಗಾಯತ್ರಿ, ಗ್ರಂಥಪಠನದಲ್ಲಿ ಗೀತಾ, ದೇವರೆದುರಿಗೆ ವಂದನಾ, ಅರ್ಚನಾ, ಪೂಜಾ, ಆರತಿ, ಆರಾಧನಾ. ಮತ್ತು ನಮ್ಮ ದಿನಚರಿಯಲ್ಲಿ ಉದಯಕ್ಕೆ ಉಷಾ, ರಾತ್ರಿಗೆ ನಿಶಾ, ಋತುಗಳಿಗೆ ಚೈತ್ರ, ವಸಂತ ಹಾಗೆ ಗ್ರೀಷ್ಮ, ಆಹಾರಕ್ಕೆ ಅನ್ನಪೂರ್ಣ, ನಗುವಿಗೆ ಸುಹಾಸಿನಿ, ಸುವಾಸನೆಗೆ ಚಂದನ ಅಥವಾ ಪರಿಮಳ. ಹೀಗೆ ಎಲ್ಲೆಡೆ ಎಲ್ಲರ ಬಾಳಲ್ಲಿ ಹೆಣ್ಣು ಇರುವವಳು, ತಾಯಿಯಾಗಿ, ಪ್ರೇಯಸಿಯಾಗಿ, ಮಗಳಾಗಿ, ಕೊನೆಗೆ ಸೊಸೆಯಾಗಿ.